Positive. Yes, Janaki is one of the famous singer who has sang more than 40,000 songs in different languages. She started her first song in Mysore, and second, her last song also was in Mysore. So though she was in Hyderabad, she loved to live in Mysore and have her last breath in Mysore itself. I have spoken to the family member. They decided that they want to respect her with the last this one in Mysore itself. So we are giving her a state honor. She was being given the 4 national awards by the President of India. So 33 awards have been confirmed to her from different parts of the country. So we respect her sentiments towards us. So in future I will discuss with all my colleagues and the film industry how we can see that we can protect her legacy, and her name has to be protected. A great lady with a cute voice which has attracted millions of followers, crores of followers. So may I pray God to give her peace, rest in peace, and all the followers of her and all of us should cherish the memory of voice. Once again, what she has sang in all the to save the industry. ನಾನು ಇತ್ತೀಚಿನ ದಿನಗಳಲ್ಲಿ ನಾವು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಜಾನಕಮ್ಮನ್ನ ಹೇಗಾದರೂ ಮಾಡಿ ಕರ್ಕೊಂಡ್ಬರ್ಬೇಕು ಅಂತ ಬಹಳ ಒಂದು ಆಸೆ ಇಟ್ಕೊಂಡಿದ್ದೆ. ಸಡನ್ ಆಗಿ ಈ ರೀತಿ ಒಂದು ನ್ಯೂಸ್ ಬರ್ಬೇಕಾದ್ರೆ ಒಂದು ರೀತಿ ಗಾಯಕನಾಗಿ ಅಷ್ಟೇ ಅಲ್ಲದೆ ಅವರ ಹಾಡುಗಳ ಒಬ್ಬ ಶಿಷ್ಯನಾಗಿ, ಯಾಕಂದ್ರೆ ನಾವೆಲ್ಲರೂ ಇವರ ಹಾಡುಗಳಿಂದ ಕಲಿತದ್ದು. ನಮ್ಗೊಂದು ಕಡೆ ಮನೋರಂಜನೆ ಆದ್ರೆ ಇನ್ನೊಂದು ಕಡೆ ಕಲಿಕೆ. ಅವ್ರ ಹಾಡುಗಳನ್ನ ಕೇಳ್ತಾ ಇದ್ರೆ ಕಲಿತೀವಿ. ಓ, ಈ ಪದವನ್ನ ಹೀಗೆ ಉಚ್ಚಾರ ಮಾಡಿದ್ರ, ಈ ಹಾಡನ್ನ ಹೀಗೆ ಹಾಡಿದ್ರ, ಇದರಲ್ಲಿ ಈ ರೀತಿ ಭಾವ ತುಂಬಿದ್ರ, ಮತ್ತೆ 1, 2 ಸಾವಿರಾರು ಹಾಡುಗಳಲ್ಲಿ ಇಷ್ಟು ಭಾಷೆಗಳಲ್ಲಿ ಜೀವ ತುಂಬಿ ಆ ಜೀವ ಇವತ್ತು ಮೈಸೂರಿನಲ್ಲಿ ಈ ರೀತಿ ಇದ್ದಾರೆ ಅಂದ್ರೆ ಒಂದು ಕ್ಷಣ ನಂಬಲಿಕ್ಕೆ ಬಹಳ ಕಷ್ಟ. ಆದರೆ ಇವತ್ತು ದಿನ ಇದೇ ಸತ್ಯ. ಇದನ್ನ ಬಹಳ ಒಪ್ಕೊಳ್ಳೋದೇ ಬಹಳ ಕಷ್ಟ. ಆದರೂ ಕೂಡ ಇಂಥ ಮಹನೀಯರು ಒಂದು ರೀತಿ ಏನು ಹೇಳ್ತಾರೆ, ಶಾಶ್ವತವಾಗಿ ಹಿರಿಕರು ಹೇಳೋಗೆ ಸೂರ್ಯ ಚಂದ್ರ ಇರೋವರೆಗೂ ಇವರೆಲ್ಲರೂ ನಮ್ಮೊಂದಿಗೆ ಶಾಶ್ವತವಾಗಿರ್ತಾರೆ. ಯಾಕಂದ್ರೆ ಅವರು ಮಾಡಿರುವಂತಹ ಕೆಲಸ ಅಷ್ಟೇ ಅಲ್ಲದೆ ಅವರ ಮನಸ್ಸು, ಅವರ ಹೃದಯ, ಅವರು ನಡ್ಕೊಂಡಂತಹ ರೀತಿ ಯಾರಿಗೂ ಯಾವ ರೀತಿಯಾದಂತಹ ತೊಂದರೆಯನ್ನು ಕೊಡದೆ ಎಲ್ರಿಗೂ ಕೇವಲ ಆನಂದವನ್ನು ಮಾತ್ರ ಕೊಟ್ಟು ಹಾಡುಗಳ ಮೂಲಕ, ಅವರ ಮಾತುಗಳ ಮೂಲಕ. ಮತ್ತೆ ನಾನು ಅನೇಕ ವಿಡಿಯೋಸಲ್ಲಿ ನೋಡಿದ್ದೀನಿ, ಕೆಲವರು ಹೊಸಬ್ರನ್ನ ಅವರು ಅಷ್ಟು ಪ್ರೀತಿಯಿಂದ ಅವ್ರಿಗೆ ಏನು ಹೇಳ್ತಾರೆ, ಎನ್ಕರೇಜ್ಮೆಂಟ್ ಕೊಡೋದಾಗ್ಲಿ ಅಥವಾ ಒಂದು ಮಾರ್ಗದರ್ಶನವನ್ನು ನೀಡೋದಾಗ್ಲಿ, ಎಲ್ಲಕ್ಕೂ ಅವರು ಯಾವಾಗಲೂ ಸಿದ್ಧರಾಗಿದ್ರು. ನಾನು ಇಂಥ ದೊಡ್ಡ ಗಾಯಕಿ ಅನ್ನೋ ಒಂದು 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 ಕಿಂಚಿತ್ ಕೂಡ ಅವ್ರಿಗೆ ಅವ್ರಿಗೆ ಗೊತ್ತೇ ಇರಲಿಲ್ವೇನೋ ಅವ್ರು ಎಂಥ ಬೆಟ್ಟದ ಎತ್ತರದ ಗಾಯಕಿ ಅಂತ. ನಾನು ಇವತ್ತು ಒಬ್ಬ ಗಾಯಕನಾಗಿ, ನಾನು ಹೇಳ್ದಂಗೆ ಸಂಗೀತ ರಸಿಕನಾಗಿ ಈ ಇಡೀ ಆ ಒಂದು ಲೋಕಕ್ಕೆ ಒಂದು ತುಂಬಲಾರದ ನಷ್ಟ. ಅವರ ಆತ್ಮಕ್ಕೆ ಭಗವಂತ ಶಾಂತಿಯನ್ನು ನೀಡಲಿ. ಅವರ ಪರಿವಾರವನ್ನು ಭೇಟಿಯಾದ್ವಿ. ಅವರೆಲ್ಲರಿಗೂ ಭಗವಂತ ಶಕ್ತಿ ಕೊಡಲಿ. ಮತ್ತೆ ಅಷ್ಟೇ ಅಲ್ಲದೆ ವಿಶೇಷವಾಗಿ ಕನ್ನಡದಲ್ಲಿ ಹೇಳಬೇಕು ಅಂದರೆ ಸಾವಿರಾರು ಹಾಡುಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅವರೆಲ್ಲ ಇವತ್ತು ಇಲ್ಲಿ ನೋಡಿದ್ರೆ, ಆ ಲೈನ್ ನೋಡ್ತಾ ಇದ್ರೆ ನನಗೆ ಎಷ್ಟು ಹೃದಯಗಳನ್ನು ಗೆದ್ದಿದ್ದಾರೆ ಅಂತ ಗೊತ್ತಾಗತ್ತೆ. ಆ ಎಲ್ಲ ಹೃದಯಗಳಿಗೆ ಭಗವಂತ ಶಕ್ತಿಯನ್ನು ಕೊಡಲಿ ಅಂತ ಪ್ರಾರ್ಥಿಸ್ತಾರೆ. ರೀಸೆಂಟ್ ಆಗಿ ಆಗಿರಲಿಲ್ಲ, ಬಟ್ ಕೆಲವು ವರ್ಷಗಳ ಹಿಂದೆ ಆಗಿದ್ದೆ. ಅದೇ ರೀಸೆಂಟ್ ಆಗಿ ಯಾವುದೋ ಒಂದು ಕಾರ್ಯಕ್ರಮಕ್ಕೋಸ್ಕರ ಅವ್ರನ್ನ ಭೇಟಿ ಆಗಬೇಕು ಅಂತೆಲ್ಲ ಮಾತಾಡ್ತಾ ಇದ್ವಿ. ಬಟ್ ಅದು ಇನ್ನು ಕನಸಾಗಿರ್ಬೇಕು. ಇಲ್ಲ, ಅವರು ಎಲ್ಲರನ್ನೂ ಪ್ರೀತಿಯಿಂದ ಮಾತಾಡಿಸೋರು. ಅಂದ್ರೆ ಅವರು
ಎಲ್ರಿಗೂ ಪ್ರೋತ್ಸಾಹವನ್ನೇ ನೀಡೋರು. ಭೇಟಿಯಾದಾಗಲೆಲ್ಲ ಭಾಳ ಚೆನ್ನಾಗಿ ಹಾಡ್ತೀಯ, ನಿನ್ನ ಧ್ವನಿ ಭಾಳ ಚೆನ್ನಾಗಿದೆ ಅಂತ. ಅಂದರೆ ಇದು ಕೇವಲ ನನ್ನೊಂದಿಗೆ ಅಷ್ಟೇ ಅಲ್ಲ, ಇದು ನಾನು ಅದೇ ಹೇಳೋದಲ್ಲ, ಸಾಕಷ್ಟು ನೀವು ವಿಡಿಯೋಸ್ ನೋಡ್ಬೋದು ಸೋಷಿಯಲ್ ಮೀಡಿಯಾನಲ್ಲಿ. ಹೊಸ ಹೊಸ ಗಾಯಕಿಯರೊಂದಿಗೆ ಅವ್ರು ಕೂತ್ಕೊಂಡು ಅವರೊಂದಿಗೆ ಮಾತನಾಡ್ತಾ ಅವ್ರ ಹಾಡುಗಳನ್ನು, ಅವರು ಹಾಡಿದಂಥ ಹಾಡುಗಳನ್ನು ಆ ಹೊಸಬ್ರು ಹಾಡ್ತಾ ಇದ್ರೆ ಅದನ್ನು ಆಲಿಸಿ ಅದಕ್ಕೆ ಅಷ್ಟು ಒಂದು ಒಳ್ಳೆ ಮಾತುಗಳನ್ನು, ಅದೆಲ್ಲ ಅವಶ್ಯಕತೆ ಇಲ್ಲ. ಅಂದರೆ ಎಲ್ಲವನ್ನೂ ಸಾಧನೆ ಮಾಡಿದ್ಮೇಲೆ ಬಿಡ್ರಪ್ಪ ನನ್ನ ಅಂತ ಇರ್ಬೋದು. ಆದರೆ ಹಾಗಲ್ಲ, ಅವರು ಎಲ್ಲ ಹೊಸ ಗಾಯಕಿಯರಿಗೆ ಅಷ್ಟು ಪ್ರೋತ್ಸಾಹವನ್ನು ನೀಡ್ತಾ ಇದ್ರು. ಮತ್ತು ಕೆಲವು ವಿಡಿಯೋಸ್ ನಾನು ನೋಡಿದ್ದೀನಿ, ಅವರ ಸಮಕಾಲೀನರು ಕೆಲವರೆಲ್ಲ ಒಗ್ಗೂಡಿ ಕೆಲವು ಹಾಡುಗಳನ್ನು ಅದ್ರ ಬಗ್ಗೆ ಮಾತಾಡೋದನ್ನು, ಅಂದರೆ ಪ್ರತಿನಿತ್ಯ ಸಂಗೀತ ಹಾಡು ಅದರೊಂದಿಗೆ ಜೀವಿಸಿದ್ರು ಅಂತ ನಾನು ಭಾವಿಸ್ತೇನೆ. ಇನ್ನೊಂದು, ಅವರ ಹಾಡುಗಳನ್ನ ಇವತ್ತು ಕೂಡ ನೀವು ಕೇಳಿ, ಅದರಲ್ಲಿ ಅದು ಯಾವುದೇ ಭಾವ ತುಂಬಿದ್ರು ಅದರಲ್ಲೊಂದು ಮಾಧುರ್ಯತೆ ಏನಿರುತ್ತೆ, ಆ ಮಾಧುರ್ಯತೆ ಅದು ಕೇವಲ ಅವರ ಕಂಠದ್ದಲ್ಲ, ಅವರ ಹೃದಯದ ಮಾಧುರ್ಯತೆ. ಅದು ಅವರ ಹೃದಯ, ಅವರ ಮನಸ್ಸಿನ ಮಾಧುರ್ಯತೆಯನ್ನು ನಾವು ಕೇಳಿದ್ದೇವೆ. ಆ ವ್ಯಕ್ತಿ ಇಲ್ಲದೆ ಹೋದರೂ ಕೂಡ ಆ ಕಂಠ, ಆ ಮಾಧುರ್ಯತೆ, ಆ ಹೃದಯ ನಮ್ಮೊಂದಿಗೆ ಶಾಶ್ವತವಾಗಿ ಇರುತ್ತೆ ಅಂತ ನಾನು ಭಾವಿಸ್ತೇನೆ. This is a great loss, not just to our family, for the whole nation, for the whole world. My grandmom was a very versatile singer. She had the most expressive type of singing. I think everybody who listens to her music knows that, and I'm very honored to have been her granddaughter in this lifetime. I have learned so many things from her as a grandmother, not just as a celebrity, but first and foremost, she was my grandmother. She will be deeply missed, not just by me, the whole world. Thank you. No, that I don't want to speak about that. Thank you. I remember her as a kind, gentle, wonderful person who was kind to animals. She loved animals, and I really respect her for that. So yes, she was so down to earth and humble. Anybody who meets her will tell you the same thing. She will be greatly missed, but forever she will live on through her music. So we only have that now. Well, we're always together. There is no goodbye. Thank you. ಮಾಧ್ಯಮಕ್ಕೆ ನನ್ನ ನಮಸ್ಕಾರಗಳು. ಇದೊಂದು ಸಂಸ್ಕೃತಿಗೆ ಕೋಡು ಬರೆಸ್ಕೊಳ್ಳುವಂಥ ಒಂದು ಸಂದರ್ಭದಲ್ಲಿ ನಾವಿದ್ದೀವಿ. ಮೈಸೂರು ಅಂದರೆ ಒಂದು ಸಂಗೀತದ ಪರಂಪರೆಯ ಒಂದು ಸ್ಥಾನ. ಕರುನಾಡು ಅಂದರೆ ಹಾಡು ಮತ್ತು ಸಂಸ್ಕೃತಿಗೆ ಶ್ರೇಷ್ಠವಾದ ಜಾಗ. ಇಂಥ ರಾಜ್ಯಕ್ಕೆ ಒಂದು ಸಾಂಸ್ಕೃತಿಕ ಕೋಡು ಮೂಡಿಸ್ಕೊಳ್ಳುವಂಥ ಒಂದು ಸಂದರ್ಭ ನಮಗೆ ಒದಗಿ ಬಂದಿದೆ. ಸುಮಾರು 5-6 ವರ್ಷಗಳಿಂದಲೇ ಜಾನಕಮ್ಮವರು ನನ್ನ ಕಡೆಯ ದಿನಗಳು ಕರುನಾಡಲ್ಲಾಗಬೇಕು, ಅದರಲ್ಲೂ ಮೈಸೂರಲ್ಲಿ ನಾನು ಇರಬೇಕು ಅಂತ ಅವ್ರು ಆಸೆ ಪಟ್ಟಿದ್ದರು. ಇಬ್ಬರು ಶ್ರೇಷ್ಠ ಗಾಯಕರು ಈ ಕರುನಾಡನ್ನು ಅಷ್ಟು ಮೆಚ್ಚಿದ್ದಾರೆ. SPB ಅವರು ಕೂಡ ನಾನು ಮುಂದೆ ಹುಟ್ಟಿದ್ರೆ ಕರ್ನಾಟಕದಲ್ಲಿ ಹುಟ್ಟಬೇಕು ಅಂತ ಆಸೆ ಪಟ್ಟಿದ್ದಾರೆ. ಈಕೆ ಕೂಡ ಮರುಜನ್ಮದಲ್ಲಿ ನಂಬಿಕೆ ಇತ್ತೋ ಇಲ್ಲೋ ಗೊತ್ತಿಲ್ಲ, ಅದರನ್ನೇ ಕಡೆ ದಿನಗಳು ಮೈಸೂರಲ್ಲಿ ಇರಬೇಕು ಅಂತ ಆಸೆ ಪಟ್ಟು ಅವರು ತಮ್ಮ ಶಿಷ್ಯನ ಒಂದು ಫಾರ್ಮ್ ಹೌಸ್ನಲ್ಲಿ ವಾಸ ಮಾಡಿದರು. ಈಗ ಅವರದು ಪರಿಪೂರ್ಣ ಗಾಯನ, ಸಂಪೂರ್ಣ ಜೀವನ, 88 ವರ್ಷಗಳ ಒಳ್ಳೆಯ ಜೀವನವನ್ನು ಅವರು ಕಳೆದಿದ್ದಾರೆ. ನಾನು ಮೈಸೂರಿನ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಈ ಮೂಲಕ ಒಂದು ಮನವಿ ಮಾಡ್ತೀನಿ. ಅವರು ದೈವಭಕ್ತರು, ಎರಡನೇ ಮಾತಿಲ್ಲ. ಜಾನಕಮ್ಮನವರು ಕೂಡ ದೈವಭಕ್ತೆ. ಸಂಗೀತಕ್ಕೆ ಸಕಲ ದೈವಗಳು ಮಾನ್ಯ, ಸಂಗೀತಕ್ಕೆ ಸಕಲ ದೈವಗಳು ಮಾನ್ಯ. ಅನ್ಯವೆಂಬುದಿಲ್ಲ ಆನಂದಕ್ಕೆ, ಅನ್ಯವೆಂಬುದಿಲ್ಲ ಆನಂದಕ್ಕೆ.
ಅನ್ಯೋನ್ಯವೇ ಸರ್ವಧರ್ಮಗಳ ಸಲ್ಲಕ್ಷಣ. ಅನ್ಯೋನ್ಯವೇ ಸರ್ವಧರ್ಮಗಳ ಸಲ್ಲಕ್ಷಣ. ಈ ನೀತಿಯನ್ನು ನಮ್ಮ ತಾಯಿ ಜಾನಕಮ್ಮನವರು ಸುಮಾರು 6 ದಶಕಗಳ ಕಾಲ ತಮ್ಮ ವೃತ್ತಿ ಜೀವನದಲ್ಲಿ ಪಾಲಿಸಿದ್ದಾರೆ. ಅವರಿಗೆ ಎಲ್ಲ ಭಾಷೆಯೂ ಪ್ರಿಯ, ಎಲ್ಲ ದೈವಗಳೂ ಪ್ರಿಯ, ಎಲ್ಲ ಧರ್ಮಗಳೂ ಪ್ರಿಯ. 6 ದಶಕಗಳ ಕಾಲ ತಮ್ಮ ಸಂಗೀತದಲ್ಲಿ ಅವರು ಎಲ್ಲವನ್ನು ಆರಾಧಿಸಿ ಪೂಜಿಸಿದ್ದಾರೆ. ಅಂಥ ತಾಯಿ ಇವತ್ತು ಮೈಸೂರಿನಲ್ಲಿ ಮಣ್ಣಾಗುವ ಮುಂಚೆ ನಾವು ಕಣ್ತೆರೆದಿದ್ದೇವೆ. ಈಗ ಅವರ ಪ್ರಿಯ ಶಿಷ್ಯನ ಜಾಗದಲ್ಲಿ ಅವರ ಸಮಾಧಿ ಆಗಲಿದೆ. ನಾನು ನಮ್ಮ ಕರ್ನಾಟಕದ ಸಂಗೀತ ಸಂಘದ ಪರವಾಗಿ ಒಂದು ನಿರ್ಧಾರ ತೆಗೆದುಕೊಂಡು ಇವತ್ತು ಹೇಳ್ತಾ ಇದ್ದೀನಿ. ಆ ಶಿಷ್ಯ ಒಪ್ಪಿದರೆ, ಅವ್ರ ಕುಟುಂಬದವರು ಒಪ್ಪಿದರೆ, ನಾವು ಅಲ್ಲಿ ಜಾನಕಮ್ಮನವರ ಬೃಹತ್ ಧ್ಯಾನ ಮಂಟಪದ ಒಂದು ಮೆಮೋರಿಯಲನ್ನು ನಿರ್ಮಿಸ್ತೇವೆ. ಅದಕ್ಕೆ ನಮ್ಮ ಸಂಗೀತದ ಸಂಘದ ಪೂರ್ತಿ ನೆರವೇರುತ್ತೆ. ಸಾರ್ವಜನಿಕರು, ಅವರ ಅಭಿಮಾನಿಗಳು, ಸರ್ಕಾರ ಇದ್ರ ಜೊತೆಯಲ್ಲಿ ಕೈಗೂಡಿಸ್ಬೇಕು ಅಂತ ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ. ಥ್ಯಾಂಕ್ ಯು. ಇತ್ತೀಚೆಗೆ ಅವರ ಮಗ ತೀರ್ಕೊಂಡ, ಆಗ ನಾನು ಬಂದಿದ್ದೆ. ಅವ್ರ ಜೊತೆಯಲ್ಲಿ ಕಾಲ ಕಳೆದು ಹೋದೆ. ಆ್ಯಕ್ಚುಲಿ ಮಗನ ನಿರ್ಗಮನವೇ ಅವ್ರಿಗೆ ತ್ರಾಣವನ್ನು ಕಡಿಮೆ ಮಾಡ್ತಾ. ಆ್ಯಕ್ಚುಲಿ ಆಕೆ ಇನ್ನೂ 2-3 ವರ್ಷ ಬದುಕಿರುವಂಥ ಚಾನ್ಸಸ್ ಇತ್ತು. ಆದರೆ ಮಗನ ಕಳ್ಕೊಂಡ ದುಃಖದಿಂದ ಆಕೆ ನಮ್ಮನ್ನು ಅಗಲಿದ್ದಾರೆ. ಆದರೂ ಆ ತಾಯಿದು ಪೂರ್ಣ ಜೀವನ, ಸಂಪೂರ್ಣ ಗಾಯನ ನಮ್ಮ ಕರುನಾಡಿಗೆ ಆಕೆ ಒಂದು ಕೋಡು. ಆಕೆಯ ನೆನಪನ್ನು ನಾವು ಒಂದು ಧ್ಯಾನ ಮಂಟಪದ ಮುಖಾಂತರ, സംഗീത ಶಾಲೆಯ മുഖാന്തര ಮುಂದಿನ പീಳಿಗೆ ರವಾನಿಸೋದು ನಮ್ಮೆಲ್ಲ കർത്തവ്യ ആಗಿದೆ. ഒരു തലമുറയുടെ അല്ലെങ്കിൽ അനേകം തലമുറകളുടെ വേദനയായി തുടങ്ങി ഇന്ന് ഭാരതത്തിലെ സംഗീതപ്രേമികളുടെ മലയാള ഭാഷ അടക്കം ജാനകിയമ്മ ഏതൊക്കെ ഭാഷകളിൽ പാടിയിരുന്നു. ഒരുപക്ഷെ ആയമ്മയുടെ സംഗീതത്തിലൂടെ എല്ലാ ഭാഷകളെയും പ്രണയിക്കാൻ തുടങ്ങിയ ഒരു വലിയ സമൂഹത്തെ കണ്ണീരിൽ മുക്കിക്കൊണ്ടാണ് അമ്മ യാത്രയാവുന്നത്. ഞാൻ സംസാരിച്ചിട്ടുണ്ട് ഫോണിൽ, അമ്മയുടെ മകൻ പോയ സമയത്ത് സംസാരിച്ചിട്ടുണ്ട്. കാണാനുള്ള ആഗ്രഹം പ്രകടിപ്പിച്ചിരുന്നു. മൈസൂരിലേക്ക് പോകാൻ എന്തുകൊണ്ടോ ഒരവസരം നഷ്ടപ്പെട്ടു എന്നാണ് ഇപ്പം തോന്നുന്നത്. അത് പിന്നെ ഒരു മറവിയുടെ ഭാഗമായിട്ടോ തിരക്കിൻ്റെ ഭാഗമായിട്ടോ പോയൊന്നും കാണാൻ സാധിച്ചിട്ടില്ല. ഇതേ വിഷമം ഞാൻ തമ്പിസാറിൻ്റെ ശ്രീമതിയും പറഞ്ഞ് ഞാൻ കേട്ടിരുന്നു ഇന്ന് കാലത്ത്. ഇങ്ങനെ ഒരുപാട് പേർക്ക് അമ്മയെ കാണണം, പാദങ്ങളിൽ തൊട്ട് നമസ്കരിക്കണം എന്നൊക്കെ വലിയ ആഗ്രഹവും അങ്ങനെ പ്രാർത്ഥനയൊക്കെ ഉണ്ടായിരുന്നത്. വലിയ നഷ്ടം നമുക്ക് സംഗീത ലോകത്തിനുണ്ടായി എന്ന് ഞാൻ പറയില്ല. സമ്പുഷ്ടമാണ്. ഇപ്പോഴും ഈ കാലത്തിൻ്റെ സംഗീതം ആയമ്മയുടെ ഒരു ശബ്ദത്തിലും ശബ്ദ സൗകുമാര്യത്തിലും മാധുര്യത്തിലും ആയമ്മയുടെ റെൻഡിഷനിലെല്ലാം, ഒരുപക്ഷെ ശാസ്ത്രീയ സംഗീതം പഠിച്ചിട്ടില്ലാത്ത ആൾ എന്ന നിലയ്ക്ക് ഒരുപക്ഷെ ദാസേട്ടൻ പോലും ഇത്രയധികം മതിപ്പ് നൽകുന്ന വളരെ വിരളം ഗായികമാരും ഗായകന്മാരുമാണുള്ളത്. ദാസേട്ടൻ്റെയൊക്കെ ഒരു സങ്കടം കാണുമ്പോഴാണ് നമുക്ക് കൂടുതൽ സങ്കടം. SPB വലിയ നഷ്ടമായിരുന്നു. ഇപ്പോൾ ജാനകിയമ്മ, നമുക്കൊരു വലിയ പാരമ്പര്യത്തിൻ്റെ കണ്ണികളെല്ലാം ഇന്ന് ദൈവത്തിൻ്റെ മടിയിൽ എത്തിപ്പെട്ടിരിക്കുന്നുവെന്ന് മാത്രം സമാധാനിക്കാം. എല്ലാവിധ ഈശ്വരാനുഗ്രഹവും ജാനകിയമ്മയുടെ ആത്മാവിനുണ്ടാവണം. ഭയങ്കര ഒരു ദൈവികമായ സാന്നിധ്യം കൂടിയായിരുന്നു. സ്പിരിച്വലി വളരെ ഔന്നത്യം പുലർത്തിയിരുന്ന ഒരു അമ്മയായിരുന്നു. സ്നേഹം മാത്രമായിരുന്നു. ആ സ്നേഹം മരിക്കാതെ നിലനിൽക്കുമെങ്കിൽ അമ്മയും നമ്മളോടൊപ്പം ആ സ്നേഹം സ്വീകരിക്കാൻ ഈ മണ്ണിലും വെണ്ണിലും ഒക്കെ ഉണ്ടാവും.
Sir, one in English, please. Little bit. Minister For agency. My flight is മിനിസ്റ്റർ ഒറ്റ കാര്യം ഇൻസ്റ്റിറ്റ്യൂഷനും ഇല്ല. അപ്പൊ നിയമപരമായി നിയമപരമായി അത് പ്രൊസീഡ് ചെയ്യുന്നുണ്ട്. അതിനുള്ള സമയം ഞങ്ങൾക്ക് കോടതി തന്നിട്ടുണ്ട്. അതിന് മേലെ നിങ്ങളുടെ അവകാശവും നിങ്ങളുടെ അംഗീകാരവും നിങ്ങളുടെ പെർമിഷനും ഒന്നും ഞങ്ങൾക്ക് ആവശ്യമില്ല. കൃത്യമായിട്ടാണ് അതിന്റെ വഴിയെ പോകുന്നത്. പെരുന്ന അവിടുത്തെ നടപടിക്രമങ്ങളുമായി ശക്തമായി മുന്നോട്ട് പോകും. നമുക്കതിനകത്ത് ദുഃഖമുണ്ടോ? നമ്മൾ അതിന് ഓൾട്ടർനേറ്റീവ് കണ്ടെത്തണം. ഇതൊരു ഓൾട്ടർനേറ്റീവാണ്. അതിനെ അവർ എതിർക്കുന്നില്ലല്ലോ. പെരുമയെന്ന് പറയുന്നത് മന്നത്ത് അപ്പൂപ്പന്റെ നാമത്തിൽ സ്ഥാപിക്കപ്പെട്ട ഒരു മഹത്തായ സ്ഥാപനമാണ്. അത് നിങ്ങൾ ആഗ്രഹിക്കുന്ന രീതിയിലേക്ക് നടത്തുന്നതിന് കാലം പ്രവർത്തിക്കും. ഓർഗാനിക് ആയിട്ടുള്ള കോസ്മിക് ലോ ഉണ്ട്. ആ കോസ്മിക് ലോ പ്രകാരം അതിന്റെ ശുദ്ധീകരണം എല്ലാം നടന്നോളും. അതിപ്പോ ഇരിക്കുന്നവർ നടത്തിയെന്ന് വരും. ആവുന്നില്ലേ? ഇലക്ഷന് ശേഷം വലിയ ശുദ്ധി നടന്നില്ലേ? ഇല്ലേ? അതുപോലെ വരട്ടെ. പക്ഷെ അതിനെ നമ്മൾ ഡൈല്യൂട്ട് ചെയ്യാനോ അതിന്റെ ശക്തി മറ്റു ചില ഉദ്ദേശങ്ങൾക്കായിട്ട് അത് തകർക്കാനായിട്ട് ഇറങ്ങണ്ട. അതിനേക്കാൾ അയോഗ്യമായ ഒരുപാട് കാര്യങ്ങൾ പുറത്തുണ്ട്. നിങ്ങൾ എല്ലാം ഒരേ തട്ടിൽ വെച്ച് നിങ്ങൾ ഭയങ്കര ചൂസ് ചെയ്യാൻ അല്ലേ? कैसे हैं पंडित जी आप? सिंगर एस जानकी की उम्र जो है 88 वर्ष की उम्र में उन्होंने अपना देह त्यागा है। ये नाइटिंगेल ऑफ साउथ भी कहा जाता है। बहुत बड़ी क्लासिकल सिंगर रही हैं। आपने उनको बहुत शास्त्रीय संगीत की उनकी ट्रेनिंग रही, वहाँ सिनेमा जगत की आवाज़ रही हैं। जैसे हमारे यहाँ लता मंगेशकर जी रहीं स्वर कोकिला के रूप में, वैसे उनका जाना संगीत जगत के लिए बहुत दुखद, इन कलाकारों के लिए और उस जितने भी शास्त्रीय संगीत के विद्वान रहे सब लोग उनको अपना गुरु मानते थे साउथ में। बड़ा दुखद। मैं महादेव से चाहूँगा उनकी आत्मा को शांति मिले और उनकी जगह अब कोई ले नहीं सकता, वो जगह हमेशा रिक्त रहेगी। उत्तर प्रदेश में आज 35 करोड़ वृक्षारोपण का कार्यक्रम चलाया जा रहा है, क्या कहेंगे? ऐतिहासिक है। यशस्वी प्रधानमंत्री मोदी जी के दिशा निर्देश पर एक पेड़ माँ के नाम, जो कि हमारे लिए बहुत ज़रूरी है कि हम लोग कभी सोचते नहीं कि हम लोग अपना इलाज करा लेते हैं, हमारा शरीर बिगड़ता है, लेकिन धरती के शरीर की कभी कोई चिंता नहीं करता कि वो शरीर भी बीमार हो रहा है। उस पर न जाने कितने जुल्म हुए, जब बिल्डिंग बनती है कितना ड्रिलिंग मशीन है, ये है वो है, अनगिनत सड़कें बन रही है। विकास होना है वो ज़रूरी है, लेकिन विकास के साथ साथ पर्यावरण का भी बचाव। तो यही मोदी जी की सोच रही। यही पूज्य योगी महाराज जी ने आज बहुत बड़ा एक ऐतिहासिक 12 जुलाई का दिन चुना कि आज 35 करोड़ 5 सुबह शाम के 5 बजे तक 6 बजे तक अभी तक कुछ 7 करोड़ पेड़ लग चुके हैं सुबह से उत्तर प्रदेश में। शाम तक का टारगेट है महाराज जी का और पूरे प्रदेश के जनमानस का, संगठन का, कि 35 करोड़ पेड़ लगे और इससे बहुत अच्छा होगा। एक पेड़ माँ के नाम। मैं तो सभी से निवेदन करूँगा कि अगर माई का जन्मदिन बा तो पेड़ लगावा, त्यौहार बा 30 त्यौहार बा, क्योंकि बर्थडे गिफ्ट में जाता रहा तो पेड़ दा। कोशिश यह रखा कि जहाँ भी रहे पेड़ के अपने जीवन में साथ दला। बड़ा बड़ा गिफ्ट दे से अच्छा एक बार बढ़िया पेड़ दे देबा तो बहुत अच्छा रही। हमके तो जितना गिफ्ट पेड़ का मिलला हम हमेशा ओके रखीला। हमके पेड़ बहुत पसंद हो। हमारी घर पे भी आप देखबा, या बम्बई के घर पे या दिल्ली के घर पे, जहाँ भी हमारे जौनपुर के घर पे हम पेड़ बहुत लगाईला। तो पेड़ एक है कि आपको बचाता है, आपको पर्यावरण देता है, ऑक्सीजन देता है, गर्मी से लेके बड़े बड़े जो प्रलय प्रकोप होता है वातावरण का, नेचर का, उसको भी बैलेंस करता है। तो ज़मीन की रक्षा पेड़ लगाना, और उससे ज़्यादा है कि उसकी जिम्मेदारी लेना उसको वृक्ष बनाने की। तो जो भी लगाएं आप लोग उसको करें। आज 35 करोड़ पेड़ लगाएं, ऐतिहासिक दिन है। और मैं यशस्वी प्रधानमंत्री मोदी जी को, पूज्य योगी महाराज जी को दिल से धन्यवाद देता हूं कि हमारे आने वाले बच्चों के भविष्य के लिए इतनी बड़ी सोच रखी है कि धरती को ये जो ज्वलित हो रही, देखिए ना 1 महीने बाद बरसात आई, पर्यावरण पूरा हिल चुका है। तो ये सब कुछ ज़रूरी है कि हम लोग इसको बचाएं। और मैं आज के इस पर्यावरण के 35 करोड़ के पेड़ लगने के उपलक्ष्य में समस्त उत्तर प्रदेश को, गोरखपुर का सांसद रवि किशन प्रणाम करता हूं, धन्यवाद करता हूं। और अब उसको बचाएं भी,
संभाल के भी रखें। आपने मन से भी एक अपील की है लोगों को कि आपके जन्मदिन पे कोई उपहार ना दे के सिर्फ पेड़ हाँ, दे। तो कोशिश यह बाकी पूरा अगर सब ये करी हैं तो बड़ा अच्छा रही कि पूरा पेड़ पेड़ हो जाए और सब लोगों के ध्यान से रखिए, क्योंकि ज़्यादा चिंता भी नहीं, खाली महंगा कोनो गिफ्ट लेना और महंगा गिफ्ट देने का कोनो को मतलब नहीं बा। तो मैं तो यही कहूँगा कि सब लोग, आप लोग 17 जुलाई के जन्मदिन है हमारा, और एक भंडारा, एक सुंदरकांड के साथ एक भव्य भंडारा सोच रहे हैं, जहाँ पे प्रयास है कि पांचों विधानसभा के मेरे सारे कार्यकर्ता आएँ। और सभी लोग, महाराज जी हमेशा कहते थे ना ही खेला केहू के, तो ये बेर सबके पकड़ पकड़ के खियाई। வாய்ஸ் சூட் ஆகணுமா, அது என்னன்னா அவர் ரொம்ப பாட்டுன்னா அவருக்கு உயிர், அது வந்து நம்ம எல்லாருக்கும் தெரியும். அந்த ஒரு இதில் பார்க்கும்போது நீங்கள் சொன்ன மாதிரி எந்த கேரக்டர் இருந்தாலும், எந்த சுச்சுவேஷன் இருந்தாலும், அது ஒரு சேட் சுச்சுவேஷன், ஹாப்பி சுச்சுவேஷன், ரொமான்டிக், அந்த வாய்ஸ் வந்து அப்படியே ஒரு ஒரு வித்தின் நோ டைம் உங்களுக்கு வந்து ஆமாம் இது அந்த சுச்சுவேஷனுக்கு கரெக்டான ஒரு குரல் நமக்கு மனசில் வரும். அண்ட் அது வந்து ஒன் அண்ட் ஓன்லி அம்மா தான் என்னென்னா. அண்ட் அது வந்து ஒரு மொழியிலும் கிடையாது, இத்தனை மொழியில் ஐ வாஸ் டோல்டு ஒரு 40,000 பாட்டுக்கு மேலே. அது வந்து ஒரு கடவுளோட ஒரு டிசிஷன் இருந்தால் தான் அந்த மாதிரி நடக்கும். இது நம்ம சாதாரணமாக இதெல்லாம் பண்ணுற விஷயம் கிடையாது. இது கடவுளோட ஒரு ஒரு காட்ஸ் கிரியேஷன். அது வந்து இன்னைக்கு வி ஹாவ் டு அக்செப்ட் த ரியாலிட்டி, அவ்வளோதான். பட் வி வில் செலிப்ரேட் ஹர் ஆல் ஆர் லைஃப். அவரோட பாட்டு மூலமாக அவர் நமக்கு கொடுத்த அந்த ஒரு நிறைய மெமரிஸ் இருக்குது, எல்லாருக்கும் மெமரிஸ் இருக்குது. எனக்கும் என்னோட பர்சனல் மெமரிஸ் இருக்குது. அவர் கூட இருக்கும்போது அவர் பேசினது எல்லாமே, அதெல்லாம் நாங்கள் வந்து செலிப்ரேட் பண்ணுவோம். இசை அப்படிங்கிறத கடந்து அவங்க ஜானகி அம்மா அப்படின்னாலே அன்பு அப்படிங்கிற ஒரு விஷயம் நினைச்சிருக்கு. இல்லை, அது அன்புக்கு தான் எல்லாரும் வந்து இப்போ நீங்கள் பார்க்குறீங்க இவ்வளோ பேர் இங்கே வந்து லைனில் நிற்கிறாங்கன்னா வெறும் பாட்டு மட்டும் இல்லை, அன்பு தான். அந்த அன்பு அவரோட பாட்டில் வந்து நாங்கள் பார்த்தோம். அது வந்து சாஸ்வதமாக அது இருக்கும். அது வந்து நான் அதான் சொல்லிட்டு இருந்தேன், as long as music lives, this world lives, அம்மாவோட வாய்ஸ் will live with us. ನಮ್ಮ ಜೊತೆ ಗಾಯಕ ವಿಜಯ್ ಪ್ರಕಾಶ್ legendary singer and very singer, yes, Janaki madam is no more. So condolence. ಸರ್, ಇಂಥ ಒಂದು ಶ್ರೇಷ್ಠ ಗಾಯಕಿ ಇನ್ನು ಮುಂದೆ ಹುಟ್ಟಲ್ಲ ಇಲ್ಲ ಸರ್. ಈ ಥರದ ಗಾಯಕಿ, ಗಾನಕ್ಕೋಗಿಲೆ, ಅದು ಶತಮಾನಕ್ಕೊಂದು ನಕ್ಷತ್ರಗಳು ಬರೋ ಹಾಗೆ ಆ ಥರದ ಒಂದು ಗಾಯಕಿ. ಇವತ್ತು ನಾವೇನಾದರೂ ಇಲ್ಲಿ ನಿಂತಿದ್ದೀವಿ ಅಂದರೆ ಅವರ ಧ್ವನಿಯಿಂದ ಬಂದಿರತಕ್ಕಂಥ ಆ ಒಂದು ಮಾಧುರ್ಯದಿಂದ ನಮ್ಮನ್ನು ಇವತ್ತು ಅವರ ಹಾಡಿನ ಮೂಲಕ ಗುರುತಿಸ್ತಾರೆ. ನಮಗೆ ತಾಯಿ ಜಾನಕಮ್ಮ ಶ್ರೇಷ್ಠ ಗಾಯಕಿ. ಭಾಳ ಇದು ಚಿತ್ರರಂಗಕ್ಕೆ ತುಂಬಲಾಗದಂಥ ನಷ್ಟ ಸರ್. ಇಂಡಿಯಾ, ಎಂಟೈರ್ ಇಂಡಿಯಾ, ನಾಟ್ ಓನ್ಲಿ ಇಂಡಿಯಾ, ಶಿ ಹ್ಯಾಸ್ ಸಾಂಗ್ ಈವನ್ 20 ದೇಶಗಳಲ್ಲಿ, ಬೇರೆ ಬೇರೆ ಭಾಷೆಗಳಲ್ಲಿ 20 ಭಾಷೆಗಳಲ್ಲಿ ಹಾಡಿರ್ತಕ್ಕಂಥ ಶ್ರೇಷ್ಠ ದೇವತೆ ಆಕೆ, ಸಂಗೀತ ದೇವತೆ. ಸೊ ಅವರ ಬಗ್ಗೆ ನಮಗೆ ಅಪಾರವಾದಂಥ ನಷ್ಟವು ಚಿತ್ರರಂಗಕ್ಕಾಗಿದೆ, ಭಾರತೀಯ ಚಿತ್ರರಂಗಕ್ಕೆ ಆಗಿದೆ. ಅಂಥ ಶ್ರೇಷ್ಠರು ಹುಟ್ಟಕ್ಕೆ ಸಾಧ್ಯವೇ ಇಲ್ಲ. ಮುನಿದರು ಚೆನ್ನ ನಿನ್ನ ಚೆನ್ನ ಮುನಿದರು ಚೆನ್ನ ನಿನ್ನ
ಮಧ್ಯ ಹೋಗು ನೀನು ಹೈಟ್ ಕಡಿಮೆ ಇದೆ ಮಧ್ಯ ಹೋಗು ಓಕೆ ಇವೆಲ್ಲ ಕಾಂಪಿಟೇಷನ್ ಈ ಮಗುನ ಅದನ್ನೇ ತಗೋ ರೆಡಿ ರೆಡಿಯಾ ಜನರು ಭೂಮಿ ಮೇಲೆ ಪ್ರತಿದಿನವೂ ಹುಟ್ಟುವುದಿಲ್ಲ. ಹೋರಾಡೋರು ಸದಾ ಕಾಲ ಸದವರಂತೆ ಮಾಡೋದಿಲ್ಲ. ಒಳ್ಳೆಯತನಕ್ಕೆ ಹೋರಾಡೋಣ, ವೀರರ ಹೆಸರಿನಂತೆ ಬಾಳೋಣ, ಕ್ರಾಂತಿಯ ಬೇಲಿಯನ್ನು ಹಾಕೋಣ, ಶಾಂತಿಯ ಹೂಗಳನ್ನು ಬೆಳೆಸೋಣ. ಯಾಕೆ ಸಾಯೋದ್ಯಾಕೆ, ಏನಾದರೂ ಸಾಧಿಸಿ ಹೋಗೋಕೆ. ಕನ್ನಡದಲ್ಲಿ ಒಂದೇ ಬರ್ತೀವಿ. పాతికేళ్ల ప్రస్థానం, ప్రవాసంలో మన సంస్కృతి సామ్రాజ్యం, మన సిలికానాంధ్ర ఇప్పుడు అమెరికా గడ్డ దద్దరిల్లేలా, తెలుగు రక్తం ఉరకలెత్తేలా చరిత్ర పుటల్లో నిలిచిపోయే రజతోత్సవ మహా సంగ్రామ సంబరం, విశ్వవ్యాప్త తెలుగు దిగ్గజాల అక్షర కవాతు, అద్భుత కళా వైభవం. రండి, మన అస్తిత్వాన్ని విశ్వఖ్యాతిని చాటి చెబుదాం. ఆగస్టు 1న అమెరికా కాలిఫోర్నియా ఓక్లాండ్ ఎరీనాలో సిలికానాంధ్ర రజతోత్సవ వేడుకలో పాల్గొందాం.